ರಾಜ್ಯದಲ್ಲಿ ಮತ್ತೆ ಶುರುವಾಗ್ತಾ ಇದೆ ಧರ್ಮದಂಗಲ್. ಮೈಕ್ ಸಿಕ್ತು ಅಂತ ಬೇಕಾಬಿಟ್ಟಿ ಭಾಷಣ ಮಾಡಿದ್ರೆ ಹುಷಾರ್. ವೇದಿಕೆ ಮೇಲೆ ನಿಂತು ಕೋಮು ಸಂಘರ್ಷ ಕೆರಳಿಸಿದ್ರೆ ಬಿ ಕೇರ್ಫುಲ್. ಹೌದು, ದ್ವೇಷ ಭಾಷಣ ಮಾಡೋರಿಗೆ ಪೊಲೀಸರಿಗೆ ಇನ್ನು ಮುಂದೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲೀಗ ಪೊಲೀಸರು ಹಿಂದೂ ಮುಖಂಡರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಯಾರಿಗೆ ನೋಡೋಣ ಬನ್ನಿ. ಮೈಕ್ ಸಿಕ್ತು ಅಂತ ಬೇಕಾಬಿಟ್ಟಿ ಭಾಷಣ ಮಾಡಿದ್ರೆ ಹುಷಾರ್. ಚಕ್ರವರ್ತಿ ಸೂಲಿಬೆಲೆಗೆ ಕುಂದಾಪುರ ಪೊಲೀಸರ ವಾರ್ನಿಂಗ್. ಮೈಕ್ ಸಿಕ್ತು ಅಂತ ಇನ್ಮುಂದೆ ಬೇಕಾಬಿಟ್ಟಿ ಭಾಷಣ ಮಾಡಿದ್ರೆ ಹುಷಾರ್. ಯಾಕಂದ್ರೆ ದ್ವೇಷ ಭಾಷಣ ಮಾಡೋರಿಗೆ ಪೊಲೀಸರು ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಹೌದು, ಹಿಂದೂ ಮುಖಂಡರನ್ನೇ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ರಾಜಕೀಯ ಮಾತನಾಡಲು ಸರ್ಕಾರದ ಪರ್ಮಿಷನ್ ಬೇಕಾ ಅನ್ನೋ ಹಂಗಾಗಿದೆ. ಯಾಕಂದ್ರೆ ಬೇರೆ ಯಾರಿಗೂ ಇಲ್ಲದ ನಿಯಮವನ್ನ ಹಿಂದೂ ಮುಖಂಡರ ವಿರುದ್ಧ ಹೇರಲು ಪೊಲೀಸರು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲೇ ಇದೀಗ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸಕ್ಕೆ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಿದ್ದಾರೆ. ಉಡುಪಿಯ ಕುಂದಾಪುರದಲ್ಲಿ ನಡೆಯಲಿರುವ ಉಪನ್ಯಾಸ ಕಾರ್ಯಕ್ರಮ ಪೊಲೀಸರು ನೋಟಿಸ್ ಜಾರಿ ಮಾಡಿರುವುದು ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಕುಂದಾಪುರದ ಕಾರ್ಯಕ್ರಮಕ್ಕೆ ಪೊಲೀಸರು ನಮ್ಮನ್ನು ಕರೆದು, ನಮ್ಮ ಕಾರ್ಯಕರ್ತರನ್ನ ಕರೆದು ಇಂತಿಂತ ವಿಚಾರಗಳನ್ನು ಮಾತನಾಡಬಾರದು, ಹೀಗೆ ಮಾತಾಡಬೇಕು ಅಂತ ಏನ್ ಕಂಡೀಷನ್ ಹಾಕಿದ್ದಾರೆ. ಇದು ಡೆಫಿನೆಟ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ, ದುರಂತಕಾರಿ ಬೆಳವಣಿಗೆ. ಸ್ವತಂತ್ರವನ್ನ ಪ್ರೀತಿಸುವಂತ ಒಂದು ನಾಡಿನ ಜನರಿಗೆ ಈ ಥರದ ಮಾತಾಡಬಾರದು, ಹೀಗೆ ಮಾತಾಡಬೇಕು ಅಂತ ಹೇಳೋದು ನಿಸ್ಸಂಶಯವಾಗಿ ನನ್ನ ದೃಷ್ಟಿಯಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಅಂತ ನಾನು ಭಾವಿಸ್ತೀನಿ. ಉಡುಪಿಯ ಕುಂದಾಪುರದಲ್ಲಿ ಜೂನ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ ಉಪನ್ಯಾಸ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಿರುವ ಕುಂದಾಪುರ ಪೊಲೀಸರು ಆಯೋಜಕರಿಗೆ ಷರತ್ತು ವಿಧಿಸಿದ್ದಾರೆ. ಹೀಗಾಗಿ ಪೊಲೀಸರ ನೋಟಿಸ್ ಜಾರಿಗೆ ಚಿಂತಕ ಸೂಲಿಬೆಲೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಇದೊಂದು ಅಘೋಷಿತ ಗಡೀಪಾರು ಮಾಡಿಸುವ ಪ್ರಯತ್ನ. ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ನನಗೆ ನೋಟಿಸ್ ಹೊಸದಲ್ಲ, ಬಹಳ ಕಡೆಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ರಾಜಕೀಯ ಮಾತನಾಡಬಾರ್ದಾ, ನೆಹರು, ಇಂದಿರಾ, ರಾಜೀವ್ ಕುರಿತಂತೆ ಮಾತನಾಡಬಾರದು ಎಂದು ಅರ್ಥವೇ? ಗಜ್ನಿ, ಗೋರಿ, ಔರಂಗಜೇಬ್ ಮುಂತಾದ ಕ್ರೂರಿಗಳ ತೇಜೋವಧೆ ಮಾಡಬಾರದೆಂದು ಅರ್ಥವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ಕೋಮು ಭಾವನೆಗಳನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳಿನ ಚಕ್ರವರ್ತಿಯವರು. ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ, ಭಗವದ್ಗೀತೆ ಅಂತ ಹೇಳ್ತಾರೆ, ಮಹಾಭಾರತ ಅಂತ ಹೇಳ್ತಾರೆ. ಆದ್ರೆ ಅವ್ರು ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು. ಅವರು ಹೇಳ್ತಾರಲ್ಲ, ಕಪ್ಪಗಿರೋದನ್ನ ಬೆಳೆದ್ ಮಾಡೋದ್ರಲ್ಲಿ, ಬೆಳಗ್ಗೆ ಇರೋದನ್ನ ಕಪ್ಪಗ್ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು. ಕರಾವಳಿ ಭಾಗದಲ್ಲಿ ಸರಣಿ ಹತ್ಯೆಗಳು ಆಗ್ತಿರೋದ್ರಿಂದ ರಾಜ್ಯ ಸರ್ಕಾರ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ. ಆ ನಿಟ್ಟಿನಲ್ಲೇ ಇದೀಗ ಚಕ್ರವರ್ತಿ ಸೂಲಿಬೆಲೆ ಮೊದಲ ಹಂತದಲ್ಲಿ ನೋಟಿಸ್ ನೀಡಿದ್ದು, ಇನ್ಮುಂದೆ ಹಿಂದೂ ಮುಖಂಡರಿಗೆ ಸಾಲು ಸಾಲು ನೋಟಿಸ್ ಜಾರಿಯಾದ್ರೂ ಆಶ್ಚರ್ಯ ಇಲ್ಲ ಎನ್ನುವಂತಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.